ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಂಗೀತ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಬೇಸಿಕ್ಸ್ ಕ್ಲಾಸಲ್ಲಿ ಮಾಡ್ತಾ ಇದ್ದೆ. ಬೇಸಿಕ್ಸಲ್ಲಿ ನಾನು ಲಾಸ್ಟ್ ವಿಡಿಯೋಸಲ್ಲಿ ಸುಮಾರು ವಿಡಿಯೋಸ್ ಆಯಿತು ಜಾಮೆಟ್ರಿ ಬಗ್ಗೆನೇ. ಸೊ ಮತ್ತೆ ಸ್ವಲ್ಪ ನಾನು ಹಿಂದಕ್ಕೆ ಬರ್ತೀನಿ. ಮತ್ತೆ ನಂಬರ್ಸ್, ಏನಪ್ಪ ನಂಬರ್ಸ್ ತೊಗೊಂಡಿದ್ದೀನಿ ಇವತ್ತು ಅಂತ ಹೇಳಿದ್ರೆ, ನಾವು ಕೌಂಟಿಂಗ್ ನಂಬರ್ಸ್ ಅಂತ ಹೇಳ್ತೀವಿ. ಕೌಂಟಿಂಗ್ ನಂಬರ್ಸ್ ಅಂದರೆ ಯಾವುದು? 1 2 3 4 5 so on. ಸೊ ನಾವು ಕೌಂಟಿಂಗ್ ನಂಬರ್ಸಲ್ಲಿ 0 ಅಂತ ಎಲ್ಲೂ ಯೂಸ್ ಮಾಡಲ್ಲ, ಓಕೆನಾ? ಸೊ 1ಇಂದಾನೇ ಸ್ಟಾರ್ಟ್ ಮಾಡ್ತೀವಿ. ಏನೇ ಇದ್ರೂ ಏನು ಇಲ್ಲ ಅಂತ ಹೇಳಿದ್ರೆ ದಟ್ ಇಸ್ 0 ಅನ್ನೋದು ನಿಮಗೆ ಗೊತ್ತೇ ಇದೆ. ಸೊ ಇಷ್ಟೇನಾ ಅಥವಾ ಇನ್ನೂ ನಂಬರ್ ಸಿಸ್ಟಮ್ ಇದೆಯಾ? ಹೌದು, ನಂಬರ್ ಸಿಸ್ಟಮ್ ದೊಡ್ಡದಿದೆ, ಓಕೆನಾ? ನಾನಿಲ್ಲಿ ನೋಡಿ ಸರ್ಕಲ್ ಹಾಕೊಂಡು ಆಲ್ರೆಡಿ ಬರೆದು ರೆಡಿ ಇಟ್ಕೊಂಡಿದ್ದೀನಿ. ಏನಪ್ಪ ಇದು ಇಷ್ಟು ದೊಡ್ಡ ಸರ್ಕಲ್ ಹಾಕಿದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ನಂಬರ್ ಸಿಸ್ಟಮ್ ಅಷ್ಟು ದೊಡ್ಡದಿದೆ. ಮಕ್ಳು ಯಾರಾದ್ರೂ ನೋಡ್ತಾ ಇದ್ರೆ ನಿಮಗೆ ಹೇಳ್ತಾ ಇರೋದು. ನೋಡಿ, ಇಲ್ಲಿ ಚಿಕ್ಕ ಸರ್ಕಲ್ ಬರ್ದಿದ್ದೀನಿ, ಓಕೆನಾ? ಚಿಕ್ಕ ಸರ್ಕಲ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಟು ದ ಹೈಯರ್. ಓಕೆ, ನಾನು ಬಿಗಿನಿಂಗ್ ಆಫ್ ದ ವಿಡಿಯೋದಲ್ಲಿ ಹೇಳಿದೆ ಕೌಂಟಿಂಗ್ ನಂಬರ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ಕೌಂಟಿಂಗ್ ನಂಬರ್ಸ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಕೌಂಟಿಂಗ್ ನಂಬರ್ಸ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಅದನ್ನು ನಾನು ಇಲ್ಲಿ ಬರ್ಕೊಂತೀನಿ, ನ್ಯಾಚುರಲ್ ನಂಬರ್ಸ್. ನೆಕ್ಸ್ಟ್ ಬರೋದು ಹೋಲ್ ನಂಬರ್ಸ್. ಇದು 0 ಇಂದ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. 0 ಪ್ಲಸ್ ನ್ಯಾಚುರಲ್ ನಂಬರ್ಸ್, 0 1 2 3 4 ಈ ಥರ. ಸೊ ಅಲ್ಲಿಗೆ ಏನಾಯಿತು, ಹೋಲ್ ನಂಬರಲ್ಲಿ ನ್ಯಾಚುರಲ್ ನಂಬರ್ಸ್ ಇದೆ ಅಂತ ಆಯಿತು. ನೆಕ್ಸ್ಟ್ ನಾನು 0 1 2 3 4 ಅಲ್ಲದೆ ನಾನು ಈಗ ನೆಗೆಟಿವ್ ನಂಬರ್ಸನ್ನ ಕೂಡ ಸೇರಿಸ್ಕೊತೀನಿ. ಫಾರ್ ಎಕ್ಸಾಂಪಲ್ -1 -2 -3 -4 ಈ ಥರ ಸೇರಿಸ್ಕೊಂಡು ಹೋಗ್ತೀನಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ಇಂಟೀಜರ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇಂಟೀಜರ್ಸ್ ಅಂತ ಹೇಳ್ತೀವಿ. ಅದೇ ಥರ ನೆಕ್ಸ್ಟ್ ಬರೋದು, ನಾನು ಫ್ರ್ಯಾಕ್ಷನ್ಸ್ ಫಾರ್ಮಲ್ಲಿರೋ ನಂಬರ್ಸನ್ನು ಕನ್ಸಿಡರ್ ಮಾಡಬೇಕಲ್ವಾ? ಫ್ರ್ಯಾಕ್ಷನ್ ಅಂದರೆ ಏನು ಅಂತ ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫ್ರ್ಯಾಕ್ಷನ್ ಅಂತ ಹೇಳಿದ್ರೆ P/Q ಫಾರ್ಮಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಶಾರ್ಟ್ ಆಗಿ ನಿಮ್ಗೆ ಬರ್ತಿ ತೋರಿಸ್ತೀನಿ. ಈ ಫಾರ್ಮಲ್ಲಿ ಇರುತ್ತೆ. ಅದನ್ನ ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ, ರ್ಯಾಷನಲ್ ನಂಬರ್ಸ್. ಓಕೆ, ನೆಕ್ಸ್ಟ್ ಇದು ಬಿಟ್ಟು ಇನ್ನೇನು ಉಳುಕಿರುತ್ತಲ್ಲ ಅದನ್ನ ಇರ್ಯಾಷನಲ್ ಅಂತ ಹೇಳ್ತೀವಿ. ರ್ಯಾಷನಲ್ ಅನ್ನ ಇರ್ಯಾಷನಲ್ ಆಗು ಬರಿಬೋದು. ಅದ್ರ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ. ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದಂದ್ರೆ ಏನು ಅಂತ, ಏನೇನು ಯಾವ ಥರ ನಂಬರ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಬಟ್ ಇವತ್ತು ನೀವು ನೆನಪಿಟ್ಕೊಳ್ಳಿ ಯಾವ ನಂಬರ್ಸು ಹೇಗಾಗಿದೆ ಅಂತ. ಸೊ ನೆಕ್ಸ್ಟ್ ಲಾಸ್ಟಿಗೆ ಬರೋದು ನಮಗೆ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಕೊನೆಯದಾಗಿ ಸದ್ಯಕ್ಕೆ ಇನ್ನೂ ಮುಗ್ದಿಲ್ಲ ಮಕ್ಕಳೇ, ಯಾರು ನೋಡ್ತಿದ್ರೆ ಹೇಳ್ತಾ ಇದ್ದೀನಿ, ಇದು ಇನ್ನೂ ಮುಗ್ದಿಲ್ಲ. ಇದ್ರ ಮೇಲೆ ಇನ್ನೂ ನಂಬರ್ ಸಿಸ್ಟಮ್ ಇದೆ. ಅದು ನೀವು ಹೈಯರ್ ಎಜುಕೇಷನಲ್ಲಿ ಕಲಿತೀರಿ. ಓಕೆ, ಸದ್ಯಕ್ಕೆ ಇದಿಷ್ಟು ನೆನ್ಪಿಟ್ಕೊಡಿ. ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್, ಇರ್ಯಾಷನಲ್ ಆ್ಯಂಡ್ ರಿಯಲ್ ನಂಬರ್ಸ್. ಸೊ ಈ ಸರ್ಕಲ್ಲಿನ ಉದ್ದೇಶ ಏನು ಅನ್ನೋದು ನಿಮಗೆ ಇಷ್ಟರಲ್ಲಿ ಅರ್ಥ ಆಗಿರುತ್ತೆ. ರಿಯಲ್ ನಂಬರ್ಸಲ್ಲಿ ಇರ್ಯಾಷನಲ್, ರ್ಯಾಷನಲ್, ಇಂಟೀಜರ್, ಹೋಲ್ ನಂಬರ್, ನ್ಯಾಚುರಲ್ ನಂಬರ್ ಇದಿಷ್ಟು ಇನ್ಕ್ಲೂಡ್ ಆಗಿರುತ್ತೆ. ಅದೇ ಥರ ಇರ್ಯಾಷನಲಲ್ಲಿ ರ್ಯಾಷನಲ್, ಇಂಟೀಜರ್, ಹೋಲ್ ನಂಬರ್, ನ್ಯಾಚುರಲ್ ನಂಬರ್ ಇದಿಷ್ಟು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದೇ ಥರ ಇಂಟೀಜರ್ಸಲ್ಲಿ ಹೋಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಹೋಲ್ ನಂಬರ್ಸಲ್ಲಿ ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡ್ ಆಗಿರುತ್ತೆ. ನ್ಯಾಚುರಲ್ ನಂಬರ್ ಮಾತ್ರ ಪರ್ಟಿಕ್ಯುಲರ್ ನಂಬರ್ ಆಗಿರುತ್ತೆ. ಸೊ ಎಲ್ಲದಕ್ಕೂ ಕಾಮನ್ ನಂಬರ್ಸ್ ಯಾವುದು? ನ್ಯಾಚುರಲ್ ನಂಬರ್ಸ್. ಎಲ್ಲದು ನ್ಯಾಚುರಲ್ ನಂಬರ್ಸಿಂದಾನೇ ಫಾರ್ಮ್ ಆಗಿದೆ. ಬೇಸಿಕ್ ಯಾವುದು? ನಮ್ಮ ಕೌಂಟಿಂಗ್ ನಂಬರ್ಸ್. ಓಕೆನಾ? ಐ ಥಿಂಕ್ ನಿಮಗೆ ಈ ಕಾನ್ಸೆಪ್ಟ್, ಈ ಕಂಟೆಂಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ, ಈ ಕಂಟೆಂಟ್ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಓಕೆ, ಬ್ರಿಂಗ್ ಇನ್ ಟು ಮೈ ವರ್ಲ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. Please do subscribe.